ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಒಂದು ಹೊಸ ಮನೆಯ ಪ್ರೋಮೋವನ್ನು ಈಗ ತಾನೇ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾಳೆ ಸಂಜೆ 6 ಗಂಟೆಗೆ ಅದ್ದೂರಿಯಾಗಿ ಗ್ರ್ಯಾಂಡ್ ಲಾಂಚ್ ಆಗಲಿದೆ. ಇವತ್ತೇ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಹೊಸ ಮನೆಯ ಪ್ರೋಮೋನ ಬಿಟ್ಟಿದ್ದಾರೆ. ಈ ಪ್ರೋಮೋದ ಬಗ್ಗೆ ಒಂದು ಕಂಪ್ಲೀಟ್ ರಿವ್ಯೂವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವೆಲ್ಲರೂ ಕೂಡ ಒಂದು ಪ್ರೋಮೋನು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಕರ್ನಾಟಕದ ಕಲ್ಚರ್ ಬಗ್ಗೆ ಒಂದು ಭಾಷೆಯಾಗಿ ಯಾವುದೇ ರೀತಿಯಾಗಿ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿ ತೋರಿಸುವಂಥ ಒಂದು ಹೌಸ್ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಮೈಸೂರು ಅರಮನೆಯನ್ನು ಹೋಲುವಂಥ ರೀತಿಯಾಗಿ ನಮ್ಮ ಈ ಸಲದ ಬಿಗ್ ಬಾಸ್ ಮನೆಯನ್ನು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಂಪಿಯಲ್ಲಿ ಒಂದು ಕಲ್ಲಿನ ರಥ ಇದೆ ಅಂತಲೇ ಹೇಳ್ಬೋದು. ಆ ಕಲ್ಲಿನ ರಥದ ನಡುವೆ ಈ ಒಂದು ನಮ್ಮ ಬಿಗ್ ಬಾಸ್ ಮನೆಯ ಒಂದು ದೇವಿಯನ್ನು ಅಂದರೆ ಲಕ್ಷ್ಮಿಯನ್ನು ಅಲ್ಲಿ ಕೂರಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ ಪ್ರೇಮ್ ಮಾತ್ರ ಒಂದು $1 ಮಿಲಿಯನ್ ಶಾಟ್ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ. ಅದರ ಜೊತೆಗೆ ನಮ್ಮ ಹೊಯ್ಸಳನು ಅಂತ ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಆ ಒಂದು ರಾಜ ಹುಲಿಯನ್ನು ಕೊಲ್ಲುತ್ತಿರುವಂಥ ಒಂದು ಪ್ರೇಮನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಅದರ ಜೊತೆಗೆ ಆನೆಯ ಕೆಲವು ಚಿತ್ರಗಳಿವೆ ಅಂತ ಹೇಳ್ಬೋದು. ಬೇಲೂರು ಹಳೆಬೀಡು ಅದರ ಶಿಲಾಬಾಲಿಕೆಯರನ್ನು ಎಲ್ಲರೂ ಕೂಡ ನೋಡೇ ಇರ್ತೀರ. ಅದರ ಬಗ್ಗೆಯೂ ಕೂಡ ಒಂದು ಪ್ರೇಮನ್ನು ಕೂಡ ಅಲ್ಲಿ ಅಂದರೆ ಸ್ಟ್ರಕ್ಚರನ್ನು ಕೂಡ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನಮ್ಮ 30 ಜಿಲ್ಲೆಯ ಕೆಲವೊಂದಿಷ್ಟು ಸ್ಪೆಷಲ್ ಏನೇನೆಲ್ಲ ಇದೆ ಎಲ್ಲವನ್ನು ಕೂಡ ಒಂದು ಚಿತ್ರದ ಮೂಲಕ, ಒಂದು ಸ್ಟ್ಯಾಚ್ಯೂ ಮೂಲಕ ಅಲ್ಲಿ ಇನ್ಕ್ಲೂಡ್ ಮಾಡಿ ನಮ್ಮ ಬಿಗ್ ಬಾಸ್ ಮನೆಯನ್ನು ಅದು ಮನೆಯಾಗಿ ಈಗ ಉಳಿದಿಲ್ಲ, ಅದು ಅರಮನೆಯಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಕಿಚ್ಚನ ಸಾಮ್ರಾಜ್ಯದ ಅರಮನೆಯಾಗಿದೆ. ನಮ್ಮ ಕಿಚ್ಚ ಸುದೀಪ್ ಅವರು ಬಂದು ಆ ಮನೆಯಲ್ಲಿ ನಿಂತಾಗ ನಮ್ಮ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಇದ್ದರೆ ಹೇಗಿರ್ತಾರಲ್ವ ಅದೇ ರೀತಿಯಾಗಿ ಕಾಣ್ತಾ ಇದ್ದಾರೆ. ಅವರ ಒಂದೊಂದು ಲುಕ್ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅವರ ಡ್ರೆಸ್ ಮಾತ್ರ ತುಂಬಾ, ಅವರ ಜಾಕೆಟ್ ಆಗಿರಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಂಥ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಕನ್ನಡಮಯವಾಗಿ ಕೂಡಿರಲು ನಮ್ಮ ಬಿಗ್ ಬಾಸ್ ಮನೆ ಎಲ್ಲ ಕ್ರೆಡಿಟ್ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಸರ್ಗೆ ಹೋಗ್ತದೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲರೂ ಕೂಡ ಅವರು ಹಾಕಿದಂಥ ರೂಲ್ಸ್ನಿಂದಾಗಿ ಇಷ್ಟರ ಮಟ್ಟಿಗೆ ನಮಗೆ ಬಿಗ್ ಬಾಸ್ ತಂಡದವರು ಕನ್ನಡಕ್ಕೆ, ನಮ್ಮ ಕನ್ನಡ ಕಲ್ಚರಿಗೆ, ನಮ್ಮ ಸಂಸ್ಕೃತಿಗೆ ಒತ್ತು ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ಈ ಒಂದು ಪ್ರೋಮೋ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಕೂಡ ಇನ್ನೊಂದ್ಸಲ ಹೋಗಿ ನೋಡಿ ಅಂತ ಕೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.